ಜನವರಿ 7ಕ್ಕೆ ಕುರ್ಚಿ ಕ್ಲೈಮ್ಯಾಕ್ಸ್, ಜನವರಿ 9ಕ್ಕೆ ಹೊಸ ಸಿಎಂ. ಈ ರೀತಿಯ ಹಲವು ರೀತಿಯ ಬೆಳವಣಿಗೆಗಳನ್ನು, ಮಾತುಗಳನ್ನು ನೀವು ಕೇಳಿದ್ರಿ. ಆದರೆ ನಿಜಕ್ಕೂ ಜನವರಿ 7ನೇ ತಾರೀಕು ಈ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸ ಆಗುತ್ತಾ? ಇದು ಈಗ ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ. 2026ರ ಹೊಸ ವರ್ಷಾರಂಭಕ್ಕೆ ಮಧ್ಯಸ್ಥಿಕೆ ಫಿಕ್ಸ್ ಆಗ್ತಾ ಇದೆ. ಸಂಪುಟ ಸರ್ಜರಿ ಆಗುತ್ತಾ ಅಥವಾ ಸಿಎಂఏ ಬದಲಾವಣೆ ಆಗ್ತಾರಾ? ಈ ಹಿಂದೆ ಸಂಪುಟ ಸರ್ಜರಿ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಒಂದು ಹಠ ಹಿಡಿದು ಕೂತ್ರಂತೆ. ಆದರೆ ಸಿಎಂ ಸಹಿತ ಎಲ್ಲವೂ ಬದಲಾವಣೆ ಆಗಲಿ, ಇಲ್ಲ ಅಂದರೆ ಸಂಪುಟವನ್ನು ಟಚ್ಚೇ ಮಾಡಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಂತೆ. ಆದರೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರಚನೆ ಮಾಡಿಕೊಂಡು ಹೊಸ ಸಚಿವರನ್ನ ಬೆಳಗಾವಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದರಂತೆ. ಆದರೆ ಅದು ಯಾವುದೋ ಕಾರಣಕ್ಕೆ ಸಫಲ ಆಗಲಿಲ್ಲ, ಅದು ಪೋಸ್ಟ್ಪೋನ್ ಆಗ್ತಾ ಬಂತು. ಕಾರಣ ಈ ಸಂಪುಟದ ಮಧ್ಯೆ ಕುರ್ಚಿ ಫೈಟ್ ಜೋರಾಗಾಯ್ತಲ್ಲ, ಹಿಂಗಾಗಿ ಯಾವುದು ಬೇಡ ಸುಮ್ಮನೆ ಹೋಗ್ರಿ ಅಂತ ಹೇಳ್ಬಿಟ್ರಂತೆ ಹೈಕಮಾಂಡ್. ಸೊ ಈಗ ಮತ್ತೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ ಇದೇ ಕುರ್ಚಿ ಕದನ. ಜನವರಿ 7ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ಬಂದ ದಿನವೇ ಕುರ್ಚಿ ಕದನ, ಆ ಕದನದ ಕ್ಲೈಮ್ಯಾಕ್ಸ್ ಎಲ್ಲವೂ ಕೂಡ ಅವತ್ತೇ ಆಗಬಹುದಾ? ಅಥವಾ ಜನವರಿ 7ನೇ ತಾರೀಕಿನ ಬಳಿಕ ಮಧ್ಯಸ್ಥಿಕೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು 3 ಜನ ಕೂತ್ಕೊಂಡು ಮಾತಾಡೋದು, ಅಥವಾ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲ ಕೂತ್ಕೊಂಡು ಮಾತಾಡೋದಾಗುತ್ತಾ? ಇದು ಈಗ ಕಾದು ನೋಡಬೇಕಾದಂತಹ ಒಂದು ವಿಚಾರ. ಸಿಎಂ ಡಿ.ಸಿ.ಎಂ ಅವರನ್ನ ದೆಹಲಿಗೆ ಕರೆಸೋದಕ್ಕೆ ತೀರ್ಮಾನವನ್ನ ಮಾಡಿ ಆಗಿದೆ. ನಾಯಕತ್ವದ ಸಂಬಂಧ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಧ್ಯೆ ಒಪ್ಪಂದದ ವಿಚಾರವಾಗಿ ಮತ್ತೆ ಚರ್ಚೆಯನ್ನ ಮಾಡೋದು, ಹೈಕಮಾಂಡ್ ಮುಂದಿನ ನಿರ್ಧಾರವನ್ನ ಅವತ್ತೇ ಪ್ರಕಟ ಮಾಡೋದು. ಹಿಂಗೆ ತರಹೇವಾರಿ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಪ್ತರಿದ್ದಾರೆ. ಆದರೆ ಅದು ಇವ್ರು ಅನ್ಕೊಂಡಂತೆ ಆಗ್ಬಿಡುತ್ತಾ? ಅಂದರೆ ಇವ್ರು ಯಾವ ಲೆಕ್ಕಾಚಾರದಲ್ಲಿದ್ದಾರೆ? ಒಪ್ಪಂದ ಆಗಿದೆ, ಒಪ್ಪಂದದ ಪ್ರಕಾರವಾಗಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಿಸುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಈಗಲೇ ಏನು ಮಾತಾಡಿದ್ದಾರೆ ಎಲ್ಲ ನೋಡಿದ್ದೀರಿ ನೀವು. ಸಂಪುಟ ಪುನರಚನೆ ಬೇಡವೇ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ನೋಡಿ, ಆಗಲೇ ಹೇಳ್ತಿದ್ನಲ್ಲ. ಆದರೆ ಇನ್ಕ್ಲೂಡಿಂಗ್ ಸಿಎಂ ಚೇರ್ ಎಲ್ಲವೂ ಬದಲಾವಣೆ ಆಗಲಿ, ಸಂಪುಟ ಬೇಡವೇ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು. ಸಂಪುಟ ಪುನರಚನೆ ಆಗಲೇಬೇಕು ಅಂತ ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಸೊ ಸಚಿವರ ಮೌಲ್ಯಮಾಪನ ಪಟ್ಟಿಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಕೊಟ್ಟಾಗಿದೆ. ಕ್ರಿಟೀರಿಯಾಸ್, ಮಾನದಂಡಗಳು. ಇವನು ಚೆನ್ನಾಗಿ ಕೆಲಸ ಮಾಡಿದಾನೋ ಇಲ್ವೋ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ನಿಮ್ಮ ಕುರ್ಚಿ ಗಟ್ಟಿ, ಚೆನ್ನಾಗಿ ಮಾಡಿಲ್ಲ, ನಿಮ್ಮ ಸಿಟ್ಟಿಂಗ್ MLAಗಳೇ, ನಿಮ್ಮ ಪಕ್ಷದವರೇ ನಿಮ್ಮ ವಿರುದ್ಧ ಹಲವು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಸೈಡಿಗೆ ಬನ್ನಿ ಅಂತ ಕರೆಯೋದು. ಹೆಂಗಾದರೂ ಮಾಡಿ ಸಂಪುಟ ಪುನರಚನೆ ಮಾಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ತಂತ್ರ ಮಾಡ್ತಿದ್ದಾರೆ. ಮೌಲ್ಯಮಾಪನ ವರದಿಯನ್ನು ಕೂಡ ಕೊಟ್ಟಿದ್ದಾರೆ, ಈ ಸಚಿವರು ಈ ರೀತಿ ಇದ್ದಾರೆ ಮಾನದಂಡ ಅಂತ. ಈ ಕಡೆ ಹೆಂಗಾದ್ರೂ ಮಾಡಿ ಸಿಎಂ ಪಟ್ಟ ಕಸ್ಕೋಬೇಕು ಅಂತ ಡಿ.ಕೆ. ಶಿವಕುಮಾರ್ ರಣತಂತ್ರವನ್ನು ಹೂಣಿದ್ದಾರೆ. ಹಗ್ಗ ಜಗ್ಗಾಟ, ಇಬ್ಬರ ಮಧ್ಯೆ ಪೈಪೋಟಿ. ಅವ್ರ ಮಾತಿನಲ್ಲೇ ಅರ್ಥ ಆಗುತ್ತೆ ಅದು. ಸಿದ್ದರಾಮಯ್ಯ ಅವ್ರ ಮಾತನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲವೂ ಸರಿ ಇಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್ ನೋಡಿ, ಅಲ್ಲಿಯೂ ಕೂಡ ಅದೇ, ಹೆಂಗೆಲ್ಲ ಒಂದು ರೀತಿ ಮಾರ್ಮಿಕವಾಗಿ ಮಾತಾಡೋದು, ವೈರಾಗ್ಯದ ಮಾತುಗಳನ್ನು ಆಡೋದು. ಅದು ಡೈರೆಕ್ಟ್ ಹಿಟ್. ಅದು ಒಂದಲ್ಲ ಒಂದು ರೀತಿಯಲ್ಲಿ ತಲುಪೋರ್ಗೆ ಹೋಗಿ ತಲುಪಲಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಇವರು. ಡಿ.ಕೆ. ಶಿವಕುಮಾರ್ ಮತ್ತೆ ಮಾತಾಡಿದ್ದಾರೆ ಮಾರ್ಮಿಕವಾಗಿ. ಅದನ್ನು ಯಾರಿಗೆ ಆ ಸಂದೇಶ ಹೋಗಿ ತಲುಪಬೇಕೋ ಅವ್ರಿಗೆ ಅದು ತಲುಪುತ್ತೆ. ಇನ್ನು ನೆಕ್ಸ್ಟ್, ಜನವರಿ 7ಕ್ಕೆ ಕುರ್ಚಿ ಕ್ಲೈಮ್ಯಾಕ್ಸ್, ಜನವರಿ 9ಕ್ಕೆ ಹೊಸ ಸಿಎಂ. ಈ ರೀತಿಯ ಹಲವು ರೀತಿಯ ಬೆಳವಣಿಗೆಗಳನ್ನು, ಮಾತುಗಳನ್ನು ನೀವು ಕೇಳಿದ್ರಿ. ಆದರೆ ನಿಜಕ್ಕೂ ಜನವರಿ 7ನೇ ತಾರೀಕು ಈ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸ ಆಗುತ್ತಾ? ಇದು ಈಗ ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ. 2026ರ ಹೊಸ ವರ್ಷಾರಂಭಕ್ಕೆ ಮಧ್ಯಸ್ಥಿಕೆ ಫಿಕ್ಸ್ ಆಗ್ತಾ ಇದೆ. ಸಂಪುಟ ಸರ್ಜರಿ ಆಗುತ್ತಾ ಅಥವಾ ಸಿಎಂఏ ಬದಲಾವಣೆ ಆಗ್ತಾರಾ? ಈ ಹಿಂದೆ ಸಂಪುಟ ಸರ್ಜರಿ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಒಂದು ಹಠ ಹಿಡಿದು ಕೂತ್ರಂತೆ. ಆದರೆ ಸಿಎಂ ಸಹಿತ ಎಲ್ಲವೂ ಬದಲಾವಣೆ ಆಗಲಿ, ಇಲ್ಲ ಅಂದರೆ ಸಂಪುಟವನ್ನು ಟಚ್ಚೇ ಮಾಡಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಂತೆ. ಆದರೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರಚನೆ ಮಾಡಿಕೊಂಡು ಹೊಸ ಸಚಿವರನ್ನ ಬೆಳಗಾವಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದರಂತೆ. ಆದರೆ ಅದು ಯಾವುದೋ ಕಾರಣಕ್ಕೆ ಸಫಲ ಆಗಲಿಲ್ಲ, ಅದು ಪೋಸ್ಟ್ಪೋನ್ ಆಗ್ತಾ ಬಂತು. ಕಾರಣ
ಈ ಸಂಪುಟದ ಮಧ್ಯೆ ಕುರ್ಚಿ ಫೈಟ್ ಜೋರಾಗಾಯ್ತಲ್ಲ, ಹಿಂಗಾಗಿ ಯಾವುದು ಬೇಡ ಸುಮ್ಮನೆ ಹೋಗ್ರಿ ಅಂತ ಹೇಳ್ಬಿಟ್ರಂತೆ ಹೈಕಮಾಂಡ್. ಸೊ ಈಗ ಮತ್ತೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ ಇದೇ ಕುರ್ಚಿ ಕದನ. ಜನವರಿ 7ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ಬಂದ ದಿನವೇ ಕುರ್ಚಿ ಕದನ. ಆ ಕದನದ ಕ್ಲೈಮ್ಯಾಕ್ಸ್ ಎಲ್ಲವೂ ಕೂಡ ಅವತ್ತೇ ಆಗಬಹುದಾ, ಅಥವಾ ಜನವರಿ 7ನೇ ತಾರೀಕಿನ ಬಳಿಕ ಮಧ್ಯಸ್ಥಿಕೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು 3 ಜನ ಕೂತ್ಕೊಂಡು ಮಾತಾಡೋದು, ಅಥವಾ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಇವರೆಲ್ಲ ಕೂತ್ಕೊಂಡು ಮಾತಾಡೋದಾಗುತ್ತಾ? ಇದು ಈಗ ಕಾದು ನೋಡಬೇಕಾದಂತಹ ಒಂದು ವಿಚಾರ. ಸಿಎಂ ಡಿ ಸಿ ಎಂ ಅವರನ್ನ ದೆಹಲಿಗೆ ಕರೆಸೋದಕ್ಕೆ ತೀರ್ಮಾನವನ್ನ ಮಾಡಿ ಆಗಿದೆ. ನಾಯಕತ್ವದ ಸಂಬಂಧ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಒಪ್ಪಂದದ ವಿಚಾರವಾಗಿ ಮತ್ತೆ ಚರ್ಚೆಯನ್ನ ಮಾಡೋದು, ಹೈಕಮಾಂಡ್ ಮುಂದಿನ ನಿರ್ಧಾರವನ್ನ ಅವತ್ತೇ ಪ್ರಕಟ ಮಾಡೋದು. ಹಿಂಗೆ ತರಹೇವಾರಿ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಪ್ತರಿದ್ದಾರೆ. ಆದರೆ ಅದು ಇವ್ರು ಅನ್ಕೊಂಡಂತೆ ಆಗ್ಬಿಡುತ್ತಾ? ಅಂದರೆ ಇವ್ರು ಯಾವ ಲೆಕ್ಕಾಚಾರದಲ್ಲಿದ್ದಾರೆ? ಒಪ್ಪಂದ ಆಗಿದೆ, ಒಪ್ಪಂದದ ಪ್ರಕಾರವಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಿಸುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಈಗಲ್ಲೇ ಏನು ಮಾತಾಡಿದ್ದಾರೆ ಎಲ್ಲ ನೋಡಿದ್ದೀರಿ ನೀವು. ಸಂಪುಟ ಪುನರಚನೆ ಬೇಡವೇ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನೋಡಿ, ಆಗಲೇ ಹೇಳ್ತಿದ್ನಲ್ಲ. ಆದರೆ ಇನ್ಕ್ಲೂಡಿಂಗ್ ಸಿ ಎಂ ಚೇರ್ ಎಲ್ಲವೂ ಬದಲಾವಣೆ ಆಗಲಿ, ಸಂಪುಟ ಬೇಡವೇ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ಸಂಪುಟ ಪುನರಚನೆ ಆಗಲೇಬೇಕು ಅಂತ ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಸೊ ಸಚಿವರ ಮೌಲ್ಯಮಾಪನ ಪಟ್ಟಿಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಕೊಟ್ಟಾಗಿದೆ. ಕ್ರಿಟೀರಿಯಾಸ್, ಮಾನದಂಡಗಳು. ಇವನು ಚೆನ್ನಾಗಿ ಕೆಲಸ ಮಾಡಿದಾನೋ ಇಲ್ವೋ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಕುರ್ಚಿ ಗಟ್ಟಿ, ಚೆನ್ನಾಗಿ ಮಾಡಿಲ್ಲ ನಿಮ್ಮ ಸಿಟ್ಟಿಂಗ್ MLAಗಳೇ, ನಿಮ್ಮ ಪಕ್ಷದವರೇ ನಿಮ್ಮ ವಿರುದ್ಧ ಹಲವು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಸೈಡಿಗೆ ಬನ್ನಿ ಅಂತ ಕರೆಯೋದು. ಹೆಂಗಾದರೂ ಮಾಡಿ ಸಂಪುಟ ಪುನರಚನೆ ಮಾಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ತಂತ್ರ ಮಾಡ್ತಿದ್ದಾರೆ. ಮೌಲ್ಯಮಾಪನ ವರದಿಯನ್ನು ಕೂಡ ಕೊಟ್ಟಿದ್ದಾರೆ, ಈ ಸಚಿವರು ಈ ರೀತಿ ಇದ್ದಾರೆ ಮಾನದಂಡ ಅಂತ. ಈ ಕಡೆ ಹೆಂಗಾದರೂ ಮಾಡಿ CM ಪಟ್ಟ ಕಸ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ರಣತಂತ್ರವನ್ನು ಹೂಣಿದ್ದಾರೆ. ಹಗ್ಗ ಜಗ್ಗಾಟ ಇಬ್ಬರ ಮಧ್ಯೆ ಪೈಪೋಟಿ. ಅವ್ರ ಮಾತಿನಲ್ಲೇ ಅರ್ಥ ಆಗುತ್ತೆ ಅದು. ಸಿದ್ದರಾಮಯ್ಯ ಅವ್ರ ಮಾತನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲವೂ ಸರಿ ಇಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನೋಡಿ, ಅಲ್ಲಿಯೂ ಕೂಡ ಅದೇ, ಹೆಂಗೆಲ್ಲ ಒಂದು ರೀತಿ ಮಾರ್ಮಿಕವಾಗಿ ಮಾತಾಡೋದು, ವೈರಾಗ್ಯದ ಮಾತುಗಳನ್ನು ಆಡೋದು. ಅದು ಡೈರೆಕ್ಟ್ ಹಿಟ್. ಅದು ಒಂದಲ್ಲ ಒಂದು ರೀತಿಯಲ್ಲಿ ತಲುಪೋರ್ಗೆ ಹೋಗಿ ತಲುಪಲಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಇವರು. ಡಿ ಕೆ ಶಿವಕುಮಾರ್ ಮತ್ತೆ ಮಾತಾಡಿದ್ದಾರೆ ಮಾರ್ಮಿಕವಾಗಿ. ಅದನ್ನು ಯಾರಿಗೆ ಆ ಸಂದೇಶ ಹೋಗಿ ತಲುಪಬೇಕೋ ಅವ್ರಿಗೆ ಅದು ತಲುಪುತ್ತೆ. ಇನ್ನು ನೆಕ್ಸ್ಟ್ ಜನವರಿ 7ಕ್ಕೆ ಕುರ್ಚಿ ಕ್ಲೈಮ್ಯಾಕ್ಸ್, ಜನವರಿ 9ಕ್ಕೆ ಹೊಸ CM. ಈ ರೀತಿಯ ಹಲವು ರೀತಿಯ ಬೆಳವಣಿಗೆಗಳನ್ನು, ಮಾತುಗಳನ್ನು ನೀವು ಕೇಳಿದ್ರಿ. ಆದರೆ ನಿಜಕ್ಕೂ ಜನವರಿ 7ನೇ ತಾರೀಕು ಈ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸ ಆಗುತ್ತಾ? ಇದು ಈಗ ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ. 2026ರ ಹೊಸ ವರ್ಷಾರಂಭಕ್ಕೆ